ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಯುವಿಗೆ ಸ್ವೀಟ್ ತೊಗೊಂಡು ಹೋಗ್ತದಾಳೆ ಅದಿತಿ. ಆಗ RS ನಗರದಲ್ಲಿ ಯುವಿ ಮನೆ ಇದೆ ಅನ್ನೋದು ಅದಿತಿಗೆ ಗೊತ್ತಾಗಿದೆ. ಅದೇ ರೀತಿ ಸಾಕ್ಷಿ ಕೂಡ RS ನಗರದಲ್ಲೇ ಇರೋದು ಅಂತ ಗೊತ್ತಾಗಿದೆ. ಹಾಗಾಗಿ ಸಾಕ್ಷಿಯನ್ನು ಕೂಡ ಕರೆದುಕೊಂಡು ಯುವಿ ಮನೆಗೆ ಹೋಗಬೇಕು ಅಂತ ಅದಿತಿ ಅನ್ಕೋತಾರೆ. ಹಾಗಾಗಿ ಇಲ್ಲಿ ಅಗ್ನಿ, ಸಾಕ್ಷಿ ಹಾಗೆ ಅದಿತಿ ಮೂವರು ಕೂಡ ಯುವಿ ಮನೆಗೆ ಅಂತ ಸ್ವೀಟ್ ತೊಗೊಂಡು ಹೋಗ್ತಿದ್ದಾರೆ. ಇದರ ನಡುವೆ ಆ ಕಡೆ ರಾಜು ಕೂಡ ಸಾಕ್ಷಿ ಸೀರೆ ಉಟ್ಟು ಬರ್ತಾಳೆ ಅಂತ ತುಂಬ ಎಕ್ಸೈಟ್ಮೆಂಟಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ಇಲ್ಲಿ ಫ್ರೆಂಡು ಯಾಕಿಷ್ಟು ಮುಖ ಗ್ಲೋ ಆಗಿದೆ ಅಂತ ಹೇಳಿ ಕೇಳ್ತಾರೆ. ಇವತ್ತು ನನ್ನ ಸಾಕ್ಷಿ ಸೀರೆ ಉಟ್ಟು ಬರ್ತಿದ್ದಾರೆ, ಅದೇ ಕಾರಣಕ್ಕೆ ಜೊತೆಗೆ ಮನೆಗೆ ಕೂಡ ಹೋಗಬೇಕು, ಅದಿತಿ ಏನೋ ಕಳಿಸ್ತಾಳಂತೆ, ಅದನ್ನು ತೊಗೋಬೇಕು ಅಂದಾಗ ಅದಿತಿ ಕಳಿಸ್ತಾಳೆ ಅಂದರೆ ಅವಳ ಅಡ್ರೆಸ್ ನಿನ್ನ ಅಡ್ರೆಸ್ ಅವಳಿಗೆ ಗೊತ್ತಾಗಿದೆ. ಹಾಗಂದು ಮಾತ್ರಕ್ಕೆ ಅವಳು ಯಾಕೆ ಆನ್ಲೈನಲ್ಲಿ ಕಳಿಸ್ತಾಳೆ, ಅವಳೇ ನೇರವಾಗಿ ಬಂದು ಕೊಡ್ಬಹುದಲ್ವ ಸರ್ಪ್ರೈಸ್ ಆಗಿ. ಖಂಡಿತ ಅವಳೇ ಬರ್ತಾಳೆ ಅನಿಸುತ್ತೆ. ನಿನ್ನ ನಾಟಕ ಬಂದೆ, ನಿನ್ನ ಡಬಲ್ ಆ್ಯಕ್ಟಿಂಗ್ ಆಟ ನಡೆಯೋದಿಲ್ಲ ಅಂತ ಫ್ರೆಂಡ್ ಹೇಳ್ತಾರೆ. ತಕ್ಷಣ ಹೆದರ್ದಂತಹ ಯುವಿ ತಕ್ಷಣ ಓಡಿ ಮನೆಗೆ ಬರ್ತಾರೆ, ಮೇಲೆ ಕೆಳಗೆ ಓಡಾಡ್ತಿದ್ದಾರೆ. ಅದಿತಿ ಬಂದರೆ ಏನು ಮಾಡೋದು, ಸಾಕ್ಷಿ ನೋಡಿದ್ರೆ ಏನು ಮಾಡೋದು ಅಂತ ಹೇಳಿ ಎತ್ತ ಕಡೆ ದಾರಿಯಲ್ಲಿ ಬರಬೇಕಾದ್ರೆ ಇಲ್ಲಿ ಅದಿತಿ ನಂಬರ್ ಸ್ವಿಚ್ ಆಫ್, ಅದಿತಿ ಫೋನ್ ಸ್ವಿಚ್ ಆಫ್ ಆಗಿದೆ, ಚಾರ್ಜ್ಗೆ ಹಾಕಿದ್ದಾರೆ. ಹಾಗಾಗಿ ಸಾಕ್ಷಿ ಅಮ್ಮಂಗೆ ಗೋಪಣ್ಣ ಕಾಲ್ ಮಾಡಿ ಅದಿತಿ ಕೊಡು ಅಂತ ಹೇಳ್ತಾರೆ. ಹಾಗಾಗಿ ಅದಿತಿ ಜೊತೆ ಮಾತಾಡಬೇಕಾದ್ರೆ ಇಲ್ಲಿ ರೇವತಿ ಅವರು ಸ್ವೀಟನ್ನು ಯುವಿಗೆ ಕೊಡಬೇಕಾದ್ರೆ ಆ ಒಂದು ರಸದ ಜೊತೆ ಕೊಡಮ್ಮ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಗೊತ್ತಾಗುತ್ತೆ ಇದನ್ನು ಮಾಡಿರೋದು ಚಿಕ್ಕಮ್ಮ ಅಂತ ಹೇಳಿ. ಹಾಗಾಗಿ ರೇವತಿ ಅವರ ತಟಾಟೆಗೆ ತಗೊಂಡು ಬೈತಾರೆ. ನಂತರ ಕಾರ್ ನಿಲ್ಲಿಸಿ ಡಿಕ್ಕಿಯನ್ನು ಓಪನ್ ಮಾಡಿದ್ದೆ, ತಂದಿರೋ ಎಲ್ಲ ಸ್ವೀಟನ್ನು ಹಾಗೆ ಚುದ್ರ ಮಾಡಿ ಒಡೆದು ಹಾಕ್ಬಿಡ್ತಾರೆ. ಯಾಕಣ್ಣ ಈ ರೀತಿ ಮಾಡಿದೆ ನೀನು, ಯಾಕಿಷ್ಟು ಕೋಪ ಮಾಡ್ಕೋತೀಯ ನೀನು, ಇದನ್ನೆಲ್ಲ ನಾನೇ ಮಾಡಿದ್ದು, ಚಿಕ್ಕಮ್ಮ ಜಸ್ಟ್ ಹೆಲ್ಪ್ ಮಾಡಿದ್ರು ಅಷ್ಟೇ ಅಂತ ಅದಿತಿ ಸುಳ್ಳು ಹೇಳಿದಾಗ, ಸುಳ್ಳು ಹೇಳ್ಬೇಡ ಅದಿತಿ, ನಂಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ಇದನ್ನೆಲ್ಲ ಅವರೇ ಮಾಡಿರೋದು, ಯಾಕೆ ನಿನ್ಗೆ ಅರ್ಥ ಆಗ್ತಿಲ್ಲ, ಇವತ್ತು ನಿನ್ನ ಸ್ಥಿತಿಗೆ ಕಾರಣನೇ ಅವರಲ್ವಾ, ಇವತ್ತಿನ ಸಮಸ್ಯೆಯಿಂದ ಬಳಲ್ತಿದ್ಯಾ ಅಂದರೆ ಅದಕ್ಕೆ ಕಾರಣ ಅವರು, ನಿನ್ನ ಮದುವೆ ನಿಲ್ಲೋದಕ್ಕೆ ಕಾರಣ ಅವರು, ಎಲ್ಲದಕ್ಕೂ ಕೂಡ ಕಾರಣನೇ ಅವರು. ನಮ್ಮ ಅಪ್ಪನ ಪ್ರೀತಿ ಇವತ್ತು ನಮ್ಮಿಂದ ದೂರ ಆಗಿದೆ, ಅದಕ್ಕೆ ಕಾರಣ ಅವರು. ನಮ್ಮಮ್ಮ ಇವತ್ತು ನಮ್ಮ ಜೊತೆಲಿ ಇರಬೇಕಾಗಿತ್ತು, ಅವರು ಇವತ್ತು ದೂರ ಆಗಿದ್ದಾರೆ, ಅದಕ್ಕೆಲ್ಲ ಕಾರಣ ಅವರೇನೆ ಅಂತ ಹೇಳಿ ಅಗ್ನಿ ಸಿಡಿದು ಹೇಳ್ತಿದ್ದಾರೆ. ಕೊನೆಗೂ ಇಲ್ಲಿ ಚಿಕ್ಕಮ್ಮ ರೇವತಿ ಎಂದೇ ಮಹಾನ್ ರಹಸ್ಯನೇ ಅಡಗಿ ಕೂತದ. ಅದ ಕಡೆ ಯುವಿ ಅದಿತಿ ಬದುಕಲ್ಲಿ ಬಂದಿದ್ದಾರೆ ಅಂದ್ರೆ ಅಲ್ಲಿ ಯುವಿ ಮತ್ತು ಚಿಕ್ಕಮ್ಮಂಗೂ ಏನಾದರೂ ಸಂಬಂಧ ಇದೆಯಾ, ಯುವಿ ಚಿಕ್ಕಮ್ಮನ ತಮ್ಮನೇ ಆಗಿರ್ಬೋದಾ, ಖಂಡಿತ ಅನುಮಾನ ವ್ಯಕ್ತವಾಗ್ತದ. ಹಾಗಿದ್ರೆ ಮುಂದೇನಾಗುತ್ತೆ ಮುಂದಿನ ವಿಡಿಯೋದಲ್ಲಿ.